ವಾಹಿನಿಯ ವೀಕ್ಷಕರಿಗೆ ಸಿನಿ ಕ್ವಿಜ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶ್ವೇತಾ. ವೀಕ್ಷಕರೇ, ಸಿನಿ ಕ್ವಿಜ್ ಸಿನಿ ಜಗತ್ತಿಗೆ ಸಂಬಂಧಿಸಿದ ರಸಪ್ರಶ್ನೆ ಕಾರ್ಯಕ್ರಮ. ಇಲ್ಲಿ ಆಟ ಆಡೋದು ತುಂಬಾನೇ ಸುಲಭ. ಇನ್ನು ಮನೇಲಿ ಕೂತ್ ನೋಡ್ತಾ ಇರುವಂತಹ ನಿಮಗೆ ಸಿಕ್ಕಾಪಟ್ಟೆ ಮಜಾ ಕೊಡುತ್ತೆ ಅಂತ ಹೇಳ್ತಾ ಇಂತಡ ಮಾಡೋದು ಬೇಡ, ಆಟನ ಶುರು ಮಾಡೋಣ. ಸೊ ಮೊದಲನೇದಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಬಂದಿರುವಂತಹ ನಿಮ್ಮೆಲ್ಲರಿಗೂ ಸಿನಿ ಕ್ವಿಜ್ಗೆ ಪ್ರೀತಿಯ ಸ್ವಾಗತ. ಸೊ ಎಲ್ಲರೂ ಹೇಗಿದ್ದೀರಾ? ಇಷ್ಟ ವಾಯ್ಸ್ ಅಲ್ಲ, ಎಲ್ಲರೂ ಹೇಗಿದ್ದೀರಾ? ಓಕೆ, ಇದು ಇವಾಗ ಕರ್ನಾಟಕ ಕೇಳಿಸುತ್ತೆ ವಾಯ್ಸ್. ಓಕೆನಾ? ಸರಿ, ನಿಮ್ಮ ಪರಿಚಯ ಆಗಬೇಕು, ನಿಮ್ಮ ಕುಟುಂಬದ ಪರಿಚಯ ಆಗಬೇಕು ನಮಗೂ ಮತ್ತೆ ನಮ್ಮ ವೀಕ್ಷಕರು. ಮೊದಲನೇದಾಗಿ ನಿಮ್ಮಿಂದ ಪ್ರಾರಂಭ ಮಾಡ್ತೀನಿ ಸರ್. ನಮ್ಮ ತಂಡದ ಹೆಸರು ನೆರೆಹೊರೆ ಅಂತ, ಯಾಕಂದರೆ ನಾವು ಒಂದೇ ಲೊಕೇಶನಿಂದ ಬಂದಿದ್ದೀವಿ, ನೆರೆಹೊರೆಯವರು. ಅದರಿಂದ ತಂಡದ ಹೆಸರು ಕೂಡ ನೆರೆಹೊರೆ ಅಂತ ಇಟ್ಕೊಂಡಿದ್ದೀವಿ. ವೈಯಕ್ತಿಕವಾಗಿ ನಾನು ರಾಘವೇಂದ್ರ ಹೆಬ್ಬಾರ್, ವೃತ್ತಿಯಿಂದ ಚಾರ್ಟರ್ಡ್ ಅಕೌಂಟೆಂಟ್. ಇವರು ಶ್ರೀವತ್ಸ ಅಂತ ಹೇಳಿ IAS-ನಲ್ಲಿ ಕೆಲಸ ಮಾಡಿ ಈಗ ನಿವೃತ್ತರಾಗಿ ವಿಶ್ರಾಂತ ಜೀವನ ನಡೆಸ್ತಾ ಇದ್ದಾರೆ. ಇವರು ಅವರ ಮೊಮ್ಮಗ ಅಗಸ್ತ್ಯ ನೈತಿಕ ಬೆಂಬಲ ಕೊಡೋ ಸಲುವಾಗಿ ಬಂದಿದ್ದಾನೆ. ಇವರು ರಾಜೇಶ್ ಅಂಥೇಳಿ ವೃತ್ತಿಯಿಂದ ಚಾರ್ಟರ್ಡ್ ಅಕೌಂಟೆಂಟ್. ಅವರು ಲತಾ ಅಂಥೇಳಿ ವ್ಯವಸಾಯ ಇಲಾಖೆಯಲ್ಲಿ ಸ್ವಯಂ ನಿವೃತ್ತಿ ಪಡೆದು ಈಗ ಹೋಮ್ ಮೇಕರ್ ಆಗಿ ಫುಲ್ ಟೈಮ್ ಕೆಲಸ ಮಾಡ್ತಿದ್ದಾರೆ. ಕರೆಕ್ಟ್ ಹೇಳಿದ್ರಿ, ಹೋಮ್ ಮೇಕರ್ ಅಂದರೆ ಫುಲ್ ಟೈಮ್ ಕೆಲಸನೇ, ವಿತೌಟ್ ಪೇಮೆಂಟ್. ಓಕೆ, ತುಂಬ ಖುಷಿ ಆಯಿತು ಈ ಕಾರ್ಯಕ್ರಮಕ್ಕೆ ನೀವು ಬಂದಿದ್ದು. ಚೆನ್ನಾಗಿ ಆಟ ಆಡಿ, ಆಲ್ ದಿ ಬೆಸ್ಟ್. ಓಕೆ, ಇನ್ನು ಮುಂದಿನ ಕುಟುಂಬ ಸಂಪಿಗೆ ಕುಟುಂಬ, ನಿಮ್ಗಳ ಪರಿಚಯ ಮಾಡಿಕೊಡಿ. ಎಲ್ರಿಗೂ ನಮಸ್ಕಾರ. ನಮ್ಮ ಕುಟುಂಬದ ಹೆಸರು ಸಂಪಿಗೆ ಅಂತ. ನನ್ನ ಹೆಸರು ಉಮಾ ಅಂತ, ಇವರು ಸವಿತಾ ಅಂತ, ಅವರು ವಿನುತಾ ಹಾಗೂ ಚಂದ್ರಕಲಾ ಅಂತ. ನಾವು ಮಲ್ಲತ್ತಹಳ್ಳಿಯಿಂದ ಬಂದಿದ್ದೀವಿ, ಒಂದೇ ಲೇಔಟಲ್ಲಿರೋದು. ಸೊ ಎವ್ರಿ ಡೇ ನಾವು ಸಾಯಂಕಾಲ ಮೀಟ್ ಮಾಡಿ ವಾಕಿಂಗ್ ಮಾಡ್ತೀವಿ. ಸೊ ಹಾಗಾಗಿ ನಮ್ಮ ತಂಡಕ್ಕೆ ಸಂಪಿಗೆ ಅಂತ ಹೆಸರಿಟ್ಕೊಂಡಿದ್ದೀವಿ. ಚೆನ್ನಾಗಿ ಘಮ ಬೀರ್ತಾ ಇದೆ, ಹೌದು ಅಲ್ವಾ? ಸೊ ಓಕೆ, ಆಲ್ ದಿ ಬೆಸ್ಟ್, ಚೆನ್ನಾಗಿ ಆಟ ಆಡಿ ನೀವು ಕೂಡ. ಸೊ ಸಂಪಿಗೆ ಆಯಿತು, ಈಗ ಮಲ್ಲಿಗೆ ಕುಟುಂಬ, ನಿಮ್ಗಳ ಪರಿಚಯ ಮಾಡಿಕೊಡಿ. ನಮ್ಮದು ಮಲ್ಲಿಗೆ ಕುಟುಂಬ. ನಾವು ಜ್ಞಾನಜ್ಯೋತಿ ನಗರ ಬ್ಯಾಂಗ್ಳೂರು ಯೂನಿವರ್ಸಿಟಿಯಿಂದ ಬಂದಿದ್ದೀನಿ. ನಾನು ಉಷಾ ಸುಬ್ರಹ್ಮಣ್ಯ, ಇವರು ಸುಗುಣ, ಅವರು ನಾಗಶೀಲ, ಅವರು ಉಷಾ ರಾಮಚಂದ್ರ. ಓಕೆ, ಸೊ ಎಲ್ಲರೂ ಕೂಡ ಒಂಥರ ಲಕ್ಷ್ಮಿ ಕಳೆ ಇದೆ ಎಲ್ಲರ ಮುಖದಲ್ಲೂ ಕೂಡ, ಹಾಗೆ ಎಲ್ಲರ ಸ್ಯಾರಿ ಕೂಡ ಸಖತ್ತ ಜಗಮಗ ಜಗಮಗ ಅನಿಸ್ತಾ ಇದೆ. ಸೊ ಇದಕ್ಕಂತಾನೆ ನೀವು ರೆಡಿಯಾಗಿ ಬಂದಿರೋದು ಅನಿಸ್ತಾ ಇದೆ. ಇಲ್ಲ, ಇದಕ್ಕೆ ಅಂತಲೇ ಎಲ್ಲ ಮಾತಾಡ್ಕೊಂಡು ರೆಡಿಯಾಗಿ ಬಂದಿದ್ದೀವಿ. ಗೊತ್ತಾಗುತ್ತೆ ನಿಮ್ಮೆಲ್ಲ ನೋಡಿದ್ರೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಆಲ್ ದಿ ಬೆಸ್ಟ್, ಚೆನ್ನಾಗಿ ಆಟ. ಇನ್ನು ನಾಲ್ಕನೇ ಕುಟುಂಬ, ಉತ್ತರ ಕರ್ನಾಟಕ ಕುಟುಂಬ. ನಮಸ್ಕಾರ ಎಲ್ಲರಿಗೂ. ನಮ್ಮದು ಡಿಫ್ರೆಂಟ್ ಆಗಿ ಉತ್ತರ ಕರ್ನಾಟಕ ಕುಟುಂಬ. ಇವ್ರ ಹೆಸರು ಶಶಿಕಲಾ ಅಂತ, ಇವರು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯಿಂದ ಬಂದಿರೋದು. ಇವರು ವೃತ್ತಿಯಿಂದ ಶಿಕ್ಷಕರು ಹಾಗೆ ಸೋಷಿಯಲ್ ವರ್ಕರು. ನನ್ನ ಹೆಸರು ರವಿರಾಜ್ ಪಾಟೀಲ್ ಅಂತ, ನಾನು ಥಿಯೇಟರ್ ಆರ್ಟಿಸ್ಟು, ಜೊತೆಗೆ ಸಿನಿಮಾ ಮತ್ತು ಧಾರಾವಾಹಿಗಳಲ್ಲಿ ಕೂಡ ನಟನೆ ಮಾಡ್ತಾ ಇದ್ದೀನಿ. ಇವರು ನಮ್ಮ ತಂದೆ ಸುಕುಮಾರ್ ಪಾಟೀಲ್ ಅಂತ, ಇವರು ರೈತರು. ಮತ್ತು ಇವ್ರ ಹೆಸರು ಕೀರ್ತಿ HV ಅಂತ, ಇವರು ಅಡ್ವೊಕೇಟ್ ಆಗಿ ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನಾವು ಗದಗ ಜಿಲ್ಲೆ ಶಿರಹಟ್ಟಿ ತಾಲೂಕಿನ ಲಕ್ಷ್ಮೇಶ್ವರದ ಒಡೆಯರ ಮಲ್ಲಾಪುರ ಅನ್ನೋ ಒಂದು ಪುಟ್ಟ ಗ್ರಾಮದಿಂದ ಬಂದಿರೋದು. ಇದು ನಮ್ಮ ಸ್ವೀಟ್ ಆ್ಯಂಡ್ ಸಾಲ್ಟ್ ಆಗಿರುವಂಥ ಉತ್ತರ ಕರ್ನಾಟಕ ಕುಟುಂಬ. ಉತ್ತರ ಕರ್ನಾಟಕದ ಗತ್ತು ಇಡೀ ದೇಶಕ್ಕೆ ಗೊತ್ತು. ಸೂಪರ್. ಓಕೆ, ಇದೇ ರೀತಿ ಜೋಶ್ ಇರಬೇಕು ಇಡೀ ಕಾರ್ಯಕ್ರಮದ ತುಂಬಾ. ಓಕೆನಾ? ಚೆನ್ನಾಗಿ ಆಟ ಆಡಿ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಎಲ್ಲಾ ಕುಟುಂಬದವರು ಅವರ ಪರಿಚಯ ಮಾಡಿಕೊಟ್ಟಿದ್ದಾರೆ. ಹಾಗಿದ್ರೆ ಮೊದಲನೇ ಸುತ್ತನ್ನ ಪ್ರಾರಂಭ ಮಾಡೋಣ. ಅದುವೇ ಅದಲ್ ಬದಲ್. ನೆರೆಹೊರೆ ಕುಟುಂಬಕ್ಕೆ ಅದಲ್ ಬದಲ್ ಸುತ್ತಿನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ನೋಡೋಣ. ಡೇ ನ ಗು ಕಾ ಚೆ ಡೆ ಕಾ ಮು. ಕಣ್ಣ ಮುಚ್ಚೆ ಕಾಡೆಗೂಡೆ. ಕಣ್ಣ ಮುಚ್ಚೆ ಗಾಡೆಗೂಡೆ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ಅಥವಾ ತಪ್ಪಾ ನೋಡೋಣ. ಸರಿಯಾದ ನೆರೆಹೊರೆ ಕುಟುಂಬಕ್ಕೆ ಅದಲ್ ಬದಲ್ ಸುತ್ತಿನ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಲಿ ವ ಲಿ ಲ ಲ ಲ ಡೆ ಸು ಹ ಲಿ. ಹಾಡಿನ ಸಾಲು. ಲಾಲಿ ಸುವಾಲಿ ಹಾಡೆಲ್ಲ ಲಾಲಿ. ಲಾಲಿ ಸುವಾಲಿ ಹಾಡೆಲ್ಲ ಲಾಲಿ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ನೋಡೋಣ. ಸರಿಯಾದ ಉತ್ತರ. ಅದಲ್ ಬದಲ್ ಸುತ್ತಿನ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ದ್ರ ರ ರು ದು ಲಂ ವಿಂ ಯ ನ ಯ ರ ನ. ವ್ಯಕ್ತಿಯ ಹೆಸರಿದು, ಅವರ ಇನಿಷಿಯಲ್ ಇರ್ಬೋದು ಅಥವಾ ಊರ ಹೆಸರು ಇರ್ಬೋದು, ಯಾವ್ದು ಬೇಕಾದ್ರೂ ಇರುತ್ತೆ.
ಸಮಯ ಮುಗಿತಾ ಇದೆ, ಗೊತ್ತಾಯ್ತಾ? ಇಲ್ಲ, ಗೊತ್ತಾಗಲಿಲ್ಲ. ವೀರನಾರಾಯಣ. ಸೊ ಮೊದಲನೇ ಸುಳಿವು ಪ್ರಸಿದ್ಧ ನಟಿಯ ಪತಿ ಇವರು. ಇನ್ನು ಎರಡನೇ ಸುಳಿವು ಬೇರೆ ಹೆಸರಿನಿಂದ ಇವರು ಗುರುತಿಸಿಕೊಂಡಿದ್ದಾರೆ. ಗೊತ್ತಾಯ್ತಾ? ಗೊತ್ತಾಗಿಲ್ಲ. ಓಕೆ, ಬೇರೆ ತಂಡದವ್ರು ಯಾರಾದ್ರೂ ಉತ್ತರ ಹೇಳ್ತೀರಾ? ಎಳಂದೂರು ವೀರನಾರಾಯಣ. ಎಳಂದೂರು ವೀರನಾರಾಯಣ. ಎರಡನೇ ತಂಡದವರು ಎಳಂದೂರು ವೀರನಾರಾಯಣ್ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ಅಥವಾ ತಪ್ಪ ನೋಡೋಣ. ಎಳಂದೂರು ನಾರಾಯಣ್ ರವೀಂದ್ರ, ಅವಿನಾಶ್ ಅವರ ಹೆಸರು. ಸೊ ಇದು ಸರಿಯಾದ ಉತ್ತರ. 3 ಪ್ರಶ್ನೆಯಲ್ಲಿ 2ಕ್ಕೆ ಸರಿಯಾಗಿ ಉತ್ತರ ಕೊಟ್ಟು 40 ಅಂಕಗಳನ್ನು ಈ ಒಂದು ರೌಂಡಿಂದ ನೀವು ಪಡ್ಕೊಂಡಿದ್ದೀರಾ. ಚೆನ್ನಾಗಿ ಆಟ ಆಡಿ. ಸಂಪಿಗೆ ಕುಟುಂಬ ರೆಡಿ ಇದ್ದೀರಾ? ಸಂಪಿಗೆ ಕುಟುಂಬಕ್ಕೆ ಅದಲ್ ಬದಲ್ ಸುತ್ತಿನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ರು ಡ ಗ ದ್ರ ನ ರ ರು ಪು ಸಿನಿಮಾದ ಹೆಸರು. ಗರುಡ ಪುರಾಯಣ. ಗರುಡ ಪುರಾಯಣ. ಗರುಡ ಪುರಾಯಣ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ಅಥವಾ ತಪ್ಪ ನೋಡೋಣ. ರುದ್ರ ಗರುಡ ಪುರಾಣ ಸರಿಯಾದ ಉತ್ತರ. ಕನ್ಫ್ಯೂಸ್ ಆಯ್ತು ಅನ್ಸುತ್ತೆ. ಅದಲ್ ಬದಲ್ ಸುತ್ತಿನ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ದ ತಂ ಲಿ ಸ ಬಿ ಲಿ ಪ ಗ ಹಾಡಿನ ಸಾಲಿ. ತಂಪಾದ ಗಾಳಿ ಬೀಸಲಿ. ತಂಪಾದ ಗಾಳಿ ಬೀಸಲಿ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ನೋಡೋಣ. ಸರಿಯಾದ ಉತ್ತರ. ಇನ್ನು ಅದಲ್ ಬದಲ್ ಸುತ್ತಿನ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಅ ರ ಶ ಶ್ವ ಜೆ ತೆ ನಿ ವ್ಯಕ್ತಿಯ ಹೆಸರಿದೆ. ಹೇಳ್ತೀರಾ? ನಿಮ್ಮ ಮೊದಲನೇ ಸುಳಿವು ಪೊಲೀಸ್ ಕ್ವಾರ್ಟರ್ಸ್ ಸಿನಿಮಾದ ನಾಯಕ. ನೀವು ಎರಡನೇ ಸುಳಿವು ಇವರು ನಿರ್ದೇಶಕರು ಕೂಡ. ಗೊತ್ತಾಗಲಿಲ್ಲ. ಬೇರೆ ತಂಡದವ್ರು ಯಾರಾದ್ರೂ ಹೇಳ್ತೀರಾ? ಅನೀಶ್ವರ್ ತೇಜಸ್. ನಾಲ್ಕನೇ ತಂಡವರು ಅನೀಶ್ವರ್ ತೇಜಸ್ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ತಪ್ಪ? ಅನೀಶ್ ತೇಜೇಶ್ವರ್ ಸರಿಯಾದ ಉತ್ತರ. ಸೊ 3 ಪ್ರಶ್ನೆಯಲ್ಲಿ 1ಕ್ಕೆ ಸರಿಯಾಗಿ ಉತ್ತರ ಕೊಟ್ಟಿದ್ದೀರಾ. ಹಾಗಾಗಿ ಈ ಒಂದು ರೌಂಡಿಂದ 20 ಅಂಕ ನಿಮಗೆ ಸಿಗ್ತಾ ಇದೆ. ವೆಲ್ ಪ್ಲೇ. ಮಲ್ಲಿಗೆ ಕುಟುಂಬಕ್ಕೆ ಅದಲ್ ಬದಲ್ ಸುತ್ತಿನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ನೋಡೋಣ. ಕಿ ರಿ ನ ಗ ರ ಗು ಯ ಳಿ ಗ ಳು ಕಿರಿಗೂರಿನ ಗಯ್ಯಾಳಿಗಳು. ಕಿರಗೂರಿನ ಗಯ್ಯಾಳಿಗಳು ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ನೋಡೋಣ. ಸರಿಯಾಗಿದೆ. ಇದೇ ಖುಷಿಯಲ್ಲಿ ಎರಡನೇ ಪ್ರಶ್ನೆ ನೋಡುವ. ಅದಲ್ ಬದಲ್ ಸುತ್ತಿನ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ದೇ ಬಂ ವೆ ಲ ಓ ಳಿ ವ ಬ ಗಿ ಹು ಹಾಡಿನ ಸಾಲಿ.
ಹೂವಾಗಿ ಬಂದೆ ಒಲವೇ ಬಾಳಿನ ಹೂವಾಗಿ ಬಂದೆ. ಹೇಳ್ತೀರಾ? ನಿಮ್ಮ ಮೊದಲನೇ ಸುಳಿವು ನೋಡೋಣ ಏನಂತೇಳಿ. ರಥಸಪ್ತಮಿ ಸಿನಿಮಾದ ಗೀತೆ ಇದೆ. ಇನ್ನು ಎರಡನೇ ಸುಳಿವು, SPB ಈ ಗೀತೆಯನ್ನು ಹಾಡಿದ್ದಾರೆ. ಬಾಳಿನ ಹೂವಾಗಿ ಬಂದೆ. ಹೂವಾಗಿ ಬಂದೆ. ಒಲವೇ ಬಾಳಿನ ಹೂವಾಗಿ ಬಂದೆ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಒಲವೇ ಹೂವಾಗಿ ಬಳಿ ಬಂದೆ, ಇದು ಸರಿಯಾದ ಉತ್ತರ. ಸೊ ಏನಾಯ್ತು? ತಪ್ಪಾಯ್ತು. ಸರಿ ಬಿಡಿ, ಈಗ ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಅದಲ್ ಬದಲ್ ಸುತ್ತಿನ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಗ ಹ ಸಿಂ ರ ಬಿ ಕ ನ ದು ವ್ಯಕ್ತಿಯ ಹೆಸರಿದೆ. ಸಿಂಹ, ಕಬೀರ್, ಸಿಂಹ, ಸಮಯ ಮುಗಿದಿದೆ. ಮೊದಲನೇ ಸುಳಿವು, ಮೂಲತಃ ಇವರು ಬಾಲಿವುಡ್ ನಟರು. ಇನ್ನು ಎರಡನೇ ಸುಳಿವು, ಗಜರಾಮ ಸಿನಿಮಾದಲ್ಲಿ ನಟಿಸಿದ್ದಾರೆ. ಬೀಕ್ನರ್. ಗೊತ್ತಾಗ್ಲಿಲ್ವಾ? ಸೊ ಬೇರೆ ತಂಡದವ್ರು ಯಾರಾದ್ರೂ ಹೇಳ್ತೀರಾ ಉತ್ತರನ? ದುಹಾನ್ ಕಬೀರ್ ಸಿಂಗ್ ಅಂತ ದುಹಾನ್ ಕಬೀರ್ ಸಿಂಗ್. ದುಹಾನ್ ಕಬೀರ್ ಸಿಂಗ್ ಅಂತ ಹೇಳಿ ಮೊದಲನೇ ತಂಡದವರು ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ಅಥವಾ ತಪ್ಪ? ನೋಡೋಣ. ಕಬೀರ್ ದುಹಾನ್ ಸಿಂಗ್. ಕಬೀರ್ ಸಿಂಗ್ ಕರೆಕ್ಟ್ ಇತ್ತು. ಸ್ವಲ್ಪ ಕಾಂಪಿಟೇಟಿವ್ ಆಗಿತ್ತು, ಪರವಾಗಿಲ್ಲ ಬಿಡಿ. ವೆಲ್ ಟ್ರೈಡ್, ನೀವು ಚೆನ್ನಾಗಿ ಆಕ್ಚುಲಿ ಟ್ರೈ ಮಾಡಿದ್ದೀರಾ. ಸೊ ಮೂರರಲ್ಲಿ ಒಂದಕ್ಕೆ ಸರಿಯಾಗಿ ಉತ್ತರ ಕೊಟ್ಟು 20 ಅಂಕವನ್ನು ಈ ಒಂದು ರೌಂಡಿಂದ ಪಡ್ಕೊಂಡಿದ್ದಾರೆ. ಆಯ್ತಾ? ಇನ್ನೂ ರೌಂಡ್ಸ್ ಇದೆ, ಅದ್ರಲ್ಲಿ ಚೆನ್ನಾಗಿ ಆಟಾಡಿ. ಆಯ್ತಾ? ಕಂಗ್ರಾಟ್ಸ್. ಸೊ ಇನ್ನು ನಾಲ್ಕನೇ ಕುಟುಂಬ ಉತ್ತರ ಕರ್ನಾಟಕದವರು. ರೆಡಿ? ಉತ್ತರ ಕರ್ನಾಟಕದ ಕುಟುಂಬಕ್ಕೆ ಅದಲ್ ಬದಲ್ ಸುತ್ತಿನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ನಮ್ ಗ ನಮ್ ಗ ವ ಭೂ. ಭುವನಂ ಗಗನಂ. ಭುವನಂ ಗಗನಂ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಗೆಸ್ ಮಾಡಿದ್ರಾ? ಇಲ್ಲ. ಗೊತ್ತಿತ್ತು. ಅದಲ್ ಬದಲ್ ಸುತ್ತಿನ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ನ ಟ ನಿ ನೋ ಕ ದೆ ತಿ ಕು ನ ಕೆ ಹಾಡಿನ ಸಾಲಿದೆ. ಕೆಣಕುತ್ತಿದೆ ನಿನ್ನ ಕಣ್ಣೋಟ. ಕೆಣಕುತ್ತಿದೆ ನಿನ್ನ ಕಣ್ಣೋಟ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಅದಲ್ ಬದಲ್ ಸುತ್ತಿನ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ರು ದ್ರ ಸು ಚಂ ನ ಪು ಮೈ ವ್ಯಕ್ತಿಯ ಹೆಸರಿದೆ. ಪೂರ್ಣಚಂದ್ರ ಮೈರು. ಪೂಮೈರುನ. ಮೈಸೂರು ಪೂರ್ಣಚಂದ್ರ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ತಪ್ಪಾ? ನೋಡೋಣ. ಮೈಸೂರು ಪೂರ್ಣಚಂದ್ರ ಪೂರ್ಣಚಂದ್ರ ಮೈಸೂರು ಸರಿಯಾದ ಉತ್ತರ. ಅದ್ರಲ್ಲಿ ಬದಲಾಯ್ತು ನೀವು ಹೇಳಿದ್ದು. ಸೊ 3 ಪ್ರಶ್ನೆಯಲ್ಲಿ 2 ಸರಿಯಾಗಿ ಉತ್ತರ ಕೊಟ್ಟಿದ್ರ. ಹಾಗಾಗಿ 40 ಅಂಕಗಳು ಈ ಒಂದು ರೌಂಡ್ ಇಂದ ಸಿಗ್ತಾ ಇದೆ.
ಕಾಲಾವಕಾಶ ಇರುತ್ತೆ, ಅದಕ್ಕೆ ಸ್ವಲ್ಪ ಸರಿಯಾಗಿ ಹೇಳ್ಬೇಕು ಫೈನಲ್ ಉತ್ತರನ ಏನು ಅಂತ ಹೇಳಿ, ಸರಿನಾ? ಸೊ ಫಸ್ಟ್ ರೌಂಡ್ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಆಟ ಆಡಿದ್ದೀರಾ, ಟ್ರೈ ಮಾಡಿದ್ದೀರಾ ಕೂಡ. ಇನ್ನು ಎರಡನೇ ರೌಂಡಿಗೆ ಹೋಗೋಣವಾ? ಸೊ ಎಲ್ಲಾ ಕುಟುಂಬದವರು ಕೂಡ ಎರಡನೇ ಸುತ್ತಿಗೆ ರೆಡಿ ಇದ್ದಾರೆ. ಹಾಗಾದ್ರೆ ಎರಡನೇ ಸುತ್ತು ನಕ್ಷತ್ರ. ಸೊ ಮೊದಲನೇ ಕುಟುಂಬಕ್ಕೆ ಯಾರು ಬರ್ತಾರೆ ನೋಡ. ಬಾಲಕೃಷ್ಣ ಅವರು. ಪ್ರಶ್ನೆ ಕೇಳೋದಾ? ನೆರೆಹೊರೆ ಕುಟುಂಬಕ್ಕೆ ಬಾಲಕೃಷ್ಣ ಅವರ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ನೋಡೋಣ. ಬಾಲಕೃಷ್ಣ ಅವರು ಯಾವ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗ ಪ್ರವೇಶಿಸಿದರು? ಮೊದಲನೇ ಆಪ್ಷನ್ ರಾಧಾರಮಣ, ಎರಡನೇ ಆಪ್ಷನ್ ಸಂಪತ್ತಿಗೆ ಸವಾಲ್. ರಾಧಾರಮಣ. ಫೈನಲ್ ಉತ್ತರನಾ? ಫೈನಲ್. ಆಪ್ಷನ್ ಎ ರಾಧಾರಮಣ ಅಂತೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿಯಾಗಿದೆ. 1943ರಲ್ಲಿ ಸಿನಿಮಾ ರಂಗ ಪ್ರವೇಶಿಸಿ 510ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಅವರು ನೀಡಿರುವಂತಹ ಕೊಡುಗೆ ನಿಜಕ್ಕೂ ಅಪಾರ ಅಂತ ಹೇಳ್ಬೋದು ಅಲ್ವಾ? ಓಕೆ, ಈಗ ಇದೇ ಖುಷಿಯಲ್ಲಿ ಎರಡನೇ ಪ್ರಶ್ನೆ ನೋಡ್ಬಿಡೋಣ. ಬಾಲಕೃಷ್ಣ ಅವರ ಕುರಿತಾದ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಬಾಲಕೃಷ್ಣ ನಟನೆಯ ಕೊನೆಯ ಸಿನಿಮಾ ಯಾವುದು? ಮೊದಲನೇ ಆಪ್ಷನ್ ಯಮಕಿಂಕರ, ಎರಡನೇ ಆಪ್ಷನ್ ಬೆಳ್ಳಿಯಪ್ಪ ಬಂಗಾರಪ್ಪ. ಯಮಕಿಂಕರ. ಆಪ್ಷನ್ ಎ ಯಮಕಿಂಕರ. ಫೈನಲ್ ಉತ್ತರನಾ ಸರ್? ಆಪ್ಷನ್ ಎ ಯಮಕಿಂಕರ ಅಂತೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. 1995ರಲ್ಲಿ ಮೂಡಿಬಂದ ಸಿನಿಮಾವಿದು. ಅದೇ ವರ್ಷ ಬಾಲಕೃಷ್ಣ ಅವರು ನಿಧನ ಹೊಂದಿದರು. ಇನ್ನು ಬಾಲಕೃಷ್ಣ ಅವರ ಕುರಿತಾದ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರ್ರಿ. ಆಟೋ ರಾಜ ಸಿನಿಮಾದಲ್ಲಿ ಬಾಲಕೃಷ್ಣ ಅವರು ನಿರ್ವಹಿಸಿದ ಪಾತ್ರದ ಹೆಸರೇನು? ಮೊದಲನೇ ಆಪ್ಷನ್ ಭಾಸ್ಕರ್ ರಾವ್, ಎರಡನೇ ಆಪ್ಷನ್ ಡಾಕ್ಟರ್ ದಿವಾಕರ್. ಫಸ್ಟ್ನೇದು ಭಾಸ್ಕರ್ ರಾವ್. ಆಪ್ಷನ್ ಎ ಭಾಸ್ಕರ್ ರಾವ್ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ತಪ್ಪು. ಡಾಕ್ಟರ್ ದಿವಾಕರ್ ಸರಿಯಾದ ಉತ್ತರ. ಭಾಸ್ಕರ್ ರಾವ್ ಪಾತ್ರವನ್ನು ತೂಗುದೀಪ್ ಶ್ರೀನಿವಾಸ್ ಅವರು ನಿರ್ವಹಿಸಿದ್ರು. ಸೊ ತುಂಬಾ ಫೇಮಸ್ ಆಗಿರುವಂತಹ ಚಿತ್ರ ಅದು. ಆಟೋ ರಾಜ, ಶಂಕರ್ನಾಗ್ ಅವರು ಕೂಡ ಇದ್ದಾರೆ. ಸೊ ಬಾಲಕೃಷ್ಣ ಅವರು ಎಲ್ಲ ಒಳ್ಳೊಳ್ಳೆ ನಟರು ಇರುವಂತಹ ಚಿತ್ರ ಅದು. ಡಾಕ್ಟರ್ ಪಾತ್ರವನ್ನ ಬಾಲಕೃಷ್ಣ ಅವರು ನಿರ್ವಹಿಸಿದ್ರು. ಬಟ್ ಕನ್ಫ್ಯೂಸ್ ಆಯ್ತು ಅನ್ಸುತ್ತೆ. ಸೊ ಪರವಾಗಿಲ್ಲ, 3 ಪ್ರಶ್ನೆಯಲ್ಲಿ 2ಕ್ಕೆ ಸರಿಯಾಗಿ ಉತ್ತರ ಕೊಟ್ಟಿದ್ದೀರಾ. ಹಾಗಾಗಿ 40 ಅಂಕಗಳು ಈ ಒಂದು ರೌಂಡ್ ನಿಂದ ಸಿಗ್ತಾ ಇದೆ. ಸೊ ಸಂಪಿಗೆ ಕುಟುಂಬ ನೋಡೋಣ ನಿಮ್ಗೆ ಯಾರು ಬರ್ತಾರೆ. ನವರಸ ನಾಯಕ ಜಗ್ಗೇಶ್ ಅವರು. ನವರಸ ನಾಯಕ ಜಗ್ಗೇಶ್ ಅವರ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಜಗ್ಗೇಶ್ ಅವರ ಮೊದಲ ಸಿನಿಮಾ ಯಾವಾಗ ತೆರೆಗೆ ಬಂತು? ಆಪ್ಷನ್ ಎ 1982, ಆಪ್ಷನ್ ಬಿ 1986. 1986. ಫೈನಲ್ ಉತ್ತರನಾ? 1986 ಅಂತೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ತಪ್ಪು. ಆಪ್ಷನ್ ಎ 1982 ಸರಿಯಾದ ಉತ್ತರ. ಇಬ್ಬನಿ ಕರಗಿತು ಸಿನಿಮಾದ ಮೂಲಕ ಸಿನಿಮಾ ರಂಗಕ್ಕೆ ಪ್ರವೇಶ ಮಾಡಿದ್ರು ಜಗ್ಗೇಶ್ ಅವರು. ಇನ್ನು ನವರಸ ನಾಯಕ ಜಗ್ಗೇಶ್ ಅವರ ಕುರಿತಾದ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ನೋಡೋಣ. ಜಗ್ಗೇಶ್ ನಿರ್ಮಾಣದಲ್ಲಿ ಮೂಡಿ ಬಂದ ಸಿನಿಮಾ ಯಾವುದು? ಮೊದಲನೇ ಆಪ್ಷನ್ ಜೋಡಿ, ಎರಡನೇ ಆಪ್ಷನ್ ಮೇಕಪ್. ಆಪ್ಷನ್ ಬಿ ಮೇಕಪ್ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿಯಾದ ಉತ್ತರ. ಸೊ 2002ರಲ್ಲಿ ತೆರೆ ಕಂಡ ಈ ಸಿನಿಮಾದಲ್ಲಿ ಜಗ್ಗೇಶ್ ಅವರು ದ್ವಿಪಾತ್ರದಲ್ಲಿ ನಟಿಸಿದ್ದಾರೆ.
ತುಂಬ ಹಲ್ಚಲ್ ಲಿಪ್ಸಿತ್ತು ಅವರ ಮೇಕಪ್ ಗೆಟಪ್ ಎಲ್ಲ ಅಲ್ವಾ, ಸೊ ಹಾಗಾಗಿ ನೆನಪಿದೆ ಅಂತ ಅನ್ಸುತ್ತೆ. ಸೊ ಇನ್ನು ಜಗ್ಗೇಶ್ ಅವರ ಕುರಿತಾದ 3ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಜಗ್ಗೇಶ್ ಅವರು ಎಷ್ಟು ಸಿನಿಮಾಗಳನ್ನ ನಿರ್ದೇಶನ ಮಾಡಿದ್ದಾರೆ? ಆಪ್ಷನ್ ಎ 4, ಆಪ್ಷನ್ ಬಿ 2. ಸಮಯ ಮುಗಿತಾ ಇದೆ, ಹೇಳ್ತೀರಾ? 4. ಆಪ್ಷನ್ ಎ 4 ಅಂತೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ತಪ್ಪು. ಆಪ್ಷನ್ ಬಿ 2 ಸರಿಯಾದ ಉತ್ತರ. ಸೊ 3 ಪ್ರಶ್ನೆಯಲ್ಲಿ 1ಕ್ಕೆ ಸರಿಯಾಗಿ ಉತ್ತರ ಕೊಟ್ಟಿದ್ದೀರಾ, ಹಾಗಾಗಿ 20 ಅಂಕಗಳು ನಿಮಗೆ ಈ ಒಂದು ರೌಂಡ್ನಿಂದ ಸಿಗ್ತಾ ಇದೆ. ಗುರು ಮತ್ತು ಮೇಲುಕೋಟೆ ಮಂಜಾ ಇವರ ನಿರ್ದೇಶನದ ಚಿತ್ರಗಳು, ಸರಿನಾ? ಇನ್ನು 3ನೇ ತಂಡ ರೆಡಿ ಇದ್ದೀರಾ? ನೋಡೋಣ ಯಾರು ಬರ್ತಾರೆ ಅಂತ. ನನಗೊತ್ತು ನಿಮ್ಮೆಲ್ಲರಿಗೂ ರಾಜ್ಕುಮಾರ್ ಅವರೇ ಇಷ್ಟ. ನೋಡೋಣ ಯಾರು ಬಂದಿದ್ದಾರೆ ಆದ್ರೆ. ಚಾರುಲತಾ ಅವರು. ಮಲ್ಲಿಗೆ ಕುಟುಂಬಕ್ಕೆ ಚಾರುಲತಾ ಅವರ ಕುರಿತಾದ 1ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಚಾರುಲತಾ ಮೂಲತಃ ಎಲ್ಲಿಯವರು? ಆಪ್ಷನ್ ಎ ಪಂಜಾಬ್, ಆಪ್ಷನ್ ಬಿ ತಮಿಳುನಾಡು. ತಮಿಳ್ನಾಡು. ಫೈನಲ್ ಉತ್ತರನಾ? ಆಪ್ಷನ್ ಬಿ ತಮಿಳುನಾಡು ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ತಪ್ಪು. ಆಪ್ಷನ್ ಎ ಪಂಜಾಬ್ ಸರಿಯಾದ ಉತ್ತರ. ಪಂಜಾಬ್ನಲ್ಲಿ ಹುಟ್ಟಿ ಕೇರಳದಲ್ಲಿ ಬೆಳೆದವರು ಚಾರುಲತಾ ಅವರು. ಚಾರುಲತಾ ಅವರ ಕುರಿತಾದ 2ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಚಾರುಲತಾ ಅವರನ್ನು ಕನ್ನಡ ಸಿನಿಮಾ ರಂಗಕ್ಕೆ ಕರೆತಂದವರು ಯಾರು? ಆಪ್ಷನ್ ಎ ವಿ ಮನೋಹರ್, ಆಪ್ಷನ್ ಬಿ ಡಿ ರಾಜೇಂದ್ರ ಸಿಂಗ್ ಬಾಬು. ರಾಜೇಂದ್ರ ಸಿಂಗ್ ಬಾಬು. ಆಪ್ಷನ್ ಬಿ ಡಿ ರಾಜೇಂದ್ರ ಸಿಂಗ್ ಬಾಬು ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ತಪ್ಪು. ಸರಿಯಾದ ಉತ್ತರ ವಿ ಮನೋಹರ್. ಓ ಮಲ್ಲಿಗೆ ಸಿನಿಮಾದ ಮೂಲಕ ಕನ್ನಡ ಚಿತ್ರೋದ್ಯಮಕ್ಕೆ ಕಾಲಿಟ್ಟರು ಚಾರುಲತಾ ಅವರು. ಅದು ಕೂಡ ತುಂಬಾ ಫೇಮಸ್ ಆಗಿರುವಂತಹ ಚಿತ್ರ, ರಮೇಶ್ ಅವ್ರ ಜೊತೆ ಅಲ್ವಾ? ಸರಿ, 3ನೇ ಪ್ರಶ್ನೆ ನೋಡೋಣ ಬಿಡಿ. ಚಾರುಲತಾ ಅವರ ಕುರಿತಾದ 3ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಈ ಕೆಳಗಿನ ಯಾವ ಚಿತ್ರದಲ್ಲಿ ಚಾರುಲತಾ ಅವರು ದರ್ಶನ್ ಅವರ ಜೊತೆ ನಟಿಸಿದ್ದಾರೆ? ಆಪ್ಷನ್ ಎ ಚಕ್ರವರ್ತಿ, ಆಪ್ಷನ್ ಬಿ ಕ್ರಾಂತಿ. ಕ್ರಾಂತಿ. ಫೈನಲ್ ಉತ್ತರನಾ? ಆಪ್ಷನ್ ಬಿ ಕ್ರಾಂತಿ ಅಂತೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ತಪ್ಪು. ಆಪ್ಷನ್ ಎ ಚಕ್ರವರ್ತಿ ಸರಿಯಾದ ಉತ್ತರ. ಚಕ್ರವರ್ತಿ ಸಿನಿಮಾದಲ್ಲಿ ಭಾವನಾ ಹೆಸರಿನ ಪಾತ್ರವನ್ನ ನಿರ್ವಹಿಸಿದ್ದಾರೆ ಚಾರುಲತಾ ಅವರು. ಸೊ 3 ಪ್ರಶ್ನೆಯಲ್ಲಿ 1ಕ್ಕೂ ಸರಿಯಾಗಿ ಉತ್ತರ ಕೊಡ್ಲಿಲ್ಲ, ಹಾಗಾಗಿ ಯಾವುದೇ ಅಂಕ ಕೂಡ ಈ ಒಂದು ರೌಂಡ್ ಇಂದ ಸಿಗ್ತಾ ಇಲ್ಲ. ಸರಿನಾ? ಆದ್ರೆ ತುಂಬಾ ಟ್ರೈ ಮಾಡಿದ್ರಿ, ಅದಕ್ಕೆ ಕಂಡ್ರೆ. ಉತ್ತರ ಕರ್ನಾಟಕದ ಮಂದಿ ರೆಡಿ ಇದ್ದೀರಿ? ರೆಡಿ. ಬಿ ಸರೋಜಾದೇವಿ ಅವರು. ಬಿ ಸರೋಜಾದೇವಿ ಅವರ ಕುರಿತಾದ 1ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಬಿ ಸರೋಜಾದೇವಿ ಅವರಿಗೆ ಪದ್ಮಭೂಷಣ ಗೌರವ ತಂದದ್ದು ಯಾವ ವಯಸ್ಸಿಗೆ? 1969, 2ನೇ ಆಪ್ಷನ್ 1992. 1992. ಫೈನಲ್ ಉತ್ತರನಾ? 1992.
ಆಪ್ಷನ್ ಬಿ 1992 ಅಂತೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸಾವಿರದ 1969ನೇ ಇಸ್ವಿಯಲ್ಲಿ ಪದ್ಮಶ್ರೀ ಗೌರವ ಸಿಕ್ಕಿತ್ತು. ಸರಿನಾ? ಇನ್ನು ಎರಡನೇ ಪ್ರಶ್ನೆ ನೋಡೋಣ. ಬಿ ಸರೋಜಾದೇವಿ ಅವರ ಕುರಿತಾದ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಬಿ ಸರೋಜಾದೇವಿ ನಟನೆಯ 175ನೇ ಸಿನಿಮಾ ಯಾವುದು? ಆಪ್ಷನ್ ಎ ಮಹಾಶಕ್ತಿ ಮಾಯೆ, ಆಪ್ಷನ್ ಬಿ ಅನುರಾಗ ಸಂಗಮ. ಆಪ್ಷನ್ ಎ ಮಹಾಶಕ್ತಿ ಮಾಯೆ. ಫೈನಲ್ ಉತ್ತರನಾ? ಆಪ್ಷನ್ ಎ ಮಹಾಶಕ್ತಿ ಮಾಯೆ ಅಂತೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ಸರಿಯಾಗಿದೆ. 180ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಸರೋಜಾದೇವಿ ಅವರು ನಟಿಸಿದ್ದಾರೆ. ಇನ್ನು ಬಿ ಸರೋಜಾದೇವಿ ಅವರ ಕುರಿತಾದ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಯಾವ ಭಾಷೆಯ ಸಿನಿಮಾ ರಂಗದ ಮೂಲಕ ಸರೋಜಾದೇವಿ ಚಿತ್ರರಂಗ ಪ್ರವೇಶ ಮಾಡಿದರು? ಆಪ್ಷನ್ ಎ ಕನ್ನಡ, ಆಪ್ಷನ್ ಬಿ ತಮಿಳು. ಆಪ್ಷನ್ ಬಿ ತಮಿಳು. ಆಪ್ಷನ್ ಬಿ ತಮಿಳು ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ತಪ್ಪು. ಮಹಾಕವಿ ಕಾಳಿದಾಸ ಸಿನಿಮಾದ ಮೂಲಕ ಸಿನಿಮಾ ರಂಗ ಪ್ರವೇಶ ಮಾಡಿದ್ರು. ಕನ್ಫ್ಯೂಸ್ ಆದ್ರಿ ಅನ್ಸುತ್ತೆ, ಅದಕ್ಕೆ ತಮಿಳು ಅಂತ ಹೇಳ್ಬಿಟ್ರಿ. ಸರಿ, ಪರವಾಗಿಲ್ಲ. ಇನ್ನು 3 ಪ್ರಶ್ನೆಯಲ್ಲಿ 2 ಸರಿಯಾಗಿ ಉತ್ತರ ಕೊಟ್ಟಿದ್ರೆ, ಹಾಗಾಗಿ 40 ಅಂಕ ಸಿಗ್ತಾ ಇದೆ ಈ ಒಂದು ರೌಂಡ್ ಇಂದ. ಎರಡೂ ಸುತ್ತುಗಳು ಆಯ್ತು. 3ನೇ ಸುತ್ತಿಗೆ ಹೋಗೋಣವಾ? ಅದಕ್ಕೂ ಮುಂಚೆ ಸಾಂಗ್, ಡೈಲಾಗ್ ಇಷ್ಟೆಲ್ಲ ಕಲಾವಿದರಿದ್ದೀರಾ, ಹಾಡು ಹೇಳ್ತೀರಾ? ಹೇಳಿ. ಜೊತೆಯಾಗಿ ಹಿತವಾಗಿ ಸೇರಿ ನಡೆವ ಸೇರಿ ನುಡಿವ ನನ್ನ ಬದುಕಲ್ಲಿನಿ ಎಂದು ಬೆಳಕಾಗಿರು, ನನ್ನ ಉಸಿರಲ್ಲಿನಿ ಎಂದು ಉಸಿರಾಗಿರು, ನಿನ್ನ ಬಿಡಲಾರೆ ನಾನೆಂದಿಗೂ. ಸೂಪರ್. ಒಂದು ಡೈಲಾಗ್ ಹೇಳ್ಬೋದಾ? ಹೇಳಿ ಸರ್. ನಾನಾರು ಕಶ್ಯಪ ಬ್ರಹ್ಮನ ಮಗ, ಧಿತಿಗರ್ಭ ಸಂಜಾತ, ಚತುರ್ಮುಖ ಬ್ರಹ್ಮನ ಮೊಮ್ಮಗ, ವಿಧಾತನಿಂದ ವಿಧಿಬರಹವನ್ನೇ ಬದಲಾಯಿಸಿ ಮರಣವನ್ನೇ ಮೆಟ್ಟಿ ನಿಂತ ಮಹಾವೀರ, ಅದಿತಿಯ ಮಕ್ಕಳ ಅಟ್ಟಹಾಸವನ್ನು ಸುಟ್ಟು ಆದಿತ್ಯನ ಅಟ್ಟಹಾಸವನ್ನು ಮಟ್ಟ ಹಾಕಿದ ಸಾಹಸಿ, ಆತಳ ವಿತಳ ಸುತಳ ರಸಾತಳ ತಳಾತಳ ಪಾತಾಳಗಳನ್ನು ಪಾದದಲ್ಲಿ ತುಳಿದಿಟ್ಟ ಪರಾಕ್ರಮಶಾಲಿ, ಅಡಿ ಇಟ್ಟರೆ ಬಿರಿಯುವುದು ಭೂಮಿ, ತಲೆ ಎತ್ತಲೇ ಬೆಚ್ಚುವುದು ಭಾನು, ಕೈ ಎತ್ತಲು ನಡುಗುವುದು ಸೃಷ್ಟಿ, ಚತುರ್ಮುಖನ ಸೃಷ್ಟಿಯೇ ನನ್ನ ಆಜ್ಞೆಯನ್ನು ಪಾಲಿಸುತ್ತಿರುವಾಗ ಯಕ್ಕಶ್ಚಿತ್ ನನ್ನ ಮಗ, ನಾ ಜನ್ಮ ಕೊಟ್ಟ ಮಗ, ನನ್ನ ವಂಶವನ್ನೇ ಬೆಳಗಬೇಕಾದ ನನ್ನ ಕುಮಾರ, ನನ್ನ ಆಶಾಜ್ಯೋತಿಯಿಂದ ಇಂದು ನನ್ನ ಮನಸ್ಸಿನ ನೆಮ್ಮದಿ ಇಲ್ಲದಿದ್ದರೆ ಛೆ, ಇದೊಂದು ಬದುಕೆ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಎಂತಹ ದುರ್ವಿಧಿ. ನಾನೇ ಸರ್ವಶಕ್ತನೆಂದುಕೊಂಡರೆ ಅದ್ಯಾವ ಶಕ್ತಿ ನನ್ನ ಎದುರಾಗಿ ನಿಂತು ಕಾಡುತ್ತಿದೆ? ಅದ್ಯಾವ ಶಕ್ತಿ ಪುತ್ರನನ್ನೇ ಶತ್ರುವನ್ನಾಗಿ ಮಾಡಿದೆ? ಅದ್ಯಾವ ಶಕ್ತಿ ಅವನಿಗೆ ನನ್ನ ಎದುರಿಸುವ ಧೈರ್ಯ ತುಂಬಿದೆ? ಅದ್ಯಾವ ಶಕ್ತಿ ಅವನಿಗೆ ಸಾವು ಬರದಂತೆ ತಡೆದಿದೆ? ಅದ್ಯಾವ ಶಕ್ತಿಯನ್ನು ಮುಖಭಂಗ ಮಾಡಿ ತಲೆ ತಗ್ಗಿಸುವಂತೆ ಮಾಡಿದೆ? ಅವನೇ, ಆ ದುಷ್ಟನೇ, ಆ ನನ್ನ ಕುಲವೈರಿಯಾದ ಹರಿಯೇ ಇದಕ್ಕೆಲ್ಲ ಕಾರಣ. ಎಲಲವೋ ಹರಿ, ವಂಚಕಿ, ಕಪಟಿ, ನನ್ನ ಮಗನ ಹೃದಯಾಂತರಾಳವನ್ನು ಹೊಕ್ಕು ಅವನ ತಲೆಯನ್ನು ಕೆಡಿಸಿ ಮನಬಂದಂತೆ ಆಡಿಸುತ್ತಿರುವೆಯ. ನಿನಗೆ ಪೌರುಷವಿದ್ದರೆ, ಪರಮ ಪುರುಷೋತ್ತಮನೇ ನೀನಾಗಿದ್ದರೆ, ನನ್ನಂತ ನಿಜವಾದ ಗಂಡು ನೀನಾಗಿದ್ದರೆ ಬಂದು ನನ್ನ ಎದುರಿಗೆ ನಿಲ್ಲು. ನಿನ್ನ ಉದರವನ್ನು ಬಗೆದು ನಿನ್ನ ಕರಳುಗಳನ್ನು ಮಾಲೆ ಹಾಕಿಕೊಳ್ಳದಿದ್ದರೆ ನಾ ಹಿರಣ್ಯಕಶಿಪುವೇ ಅಲ್ಲ, ನಾ ಹಿರಣ್ಯಕಶಿಪುವೇ ಅಲ್ಲ. ಸೊ ಎಲ್ಲಾ ಕುಟುಂಬದವರು ಕೂಡ 2ನೇ ಸುತ್ತು ಯಶಸ್ವಿಯಾಗಿ ಮುಗಿಸಿದ್ದಾರೆ. ಹಾಗಾದ್ರೆ 3ನೇ ಸುತ್ತನ್ನ ಪ್ರಾರಂಭ ಮಾಡೋಣ. 3ನೇ ಸುತ್ತು ಯಾವುದು? 3ನೇ ಸುತ್ತು ಚಿತ್ರ ಜಗತ್ತನ್ನ ಪ್ರಾರಂಭ ಮಾಡೋಣ. ನೆರೆಹೊರೆ ಕುಟುಂಬಕ್ಕೆ ಚಿತ್ರ ಜಗತ್ತಿನ ಮೊದಲನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ಈ ನಟಿ ಯಾರು ಅಂತ ಹೇಳಬೇಕು.
ಪಂಡರಿಬಾಯಿ. ಪಂಡರಿಬಾಯಿ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿಯಾದ ಉತ್ತರ. ನೆರೆಹೊರೆ ಕುಟುಂಬಕ್ಕೆ ಚಿತ್ರ ಜಗತ್ತಿನ 2ನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ಈ 3 ಚಿತ್ರಗಳನ್ನ ನೋಡಿದಾಗ ಒಂದು ಸಾಂಗ್ ಆಗುತ್ತೆ. ಆ ಗೀತೆ ಯಾವುದು ಅಂತೇಳಿ ಹೇಳ್ಬೇಕು. ಸಮಯ ಮುಗಿತಾ ಇದೆ. ಮಾತಿಲ್ಲ ಕತೆ ಇಲ್ಲ. ನಿನ್ನಿಂದ ಮಾತಿಲ್ಲ ಕತೆ ಇಲ್ಲ. ನಿನ್ನಿಂದ ಮಾತಿಲ್ಲ ಕತೆ ಇಲ್ಲ ಅಂತ ಹೇಳಿ ಹೇಳಿದ್ದಾರೆ. ಉತ್ತರ ಸರಿನಾ ಅಥವಾ ತಪ್ಪಾ? ನೋಡೋಣ. ಇದು ಸರಿಯಾದ ಉತ್ತರ. ಸರಿನಾ ಸರ್? 3ನೇ ಪ್ರಶ್ನೆ ನೋಡೋಣ ಏನು ಅಂತ ಹೇಳಿ. ಚಿತ್ರ ಜಗತ್ತಿನ 3ನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ರೌಂಡ್ ಅಪ್ ಮಾಡಿರುವಂತಹ ನಟಿ ಯಾರು ಅಂತೇಳಿ ಹೇಳಬೇಕು. ಫೈನಲ್ ಉತ್ತರನಾ? ಹರಿಪ್ರಿಯಾ ಅಂತೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಶಾನ್ವಿ ಶ್ರೀವಾಸ್ತವ್ ಸರಿಯಾದ ಉತ್ತರ. 3 ಪ್ರಶ್ನೆಯಲ್ಲಿ 1ಕ್ಕೆ ಸರಿಯಾಗಿ ಉತ್ತರ ಕೊಟ್ಟಿದ್ದೀರಾ. ಹಾಗಾಗಿ 20 ಅಂಕ ಸಿಗ್ತಾ ಇದೆ ಈ ಒಂದು ರೌಂಡಿಂದ. ಚೆನ್ನಾಗಿ ಸಂಪಿಗೆ ಕುಟುಂಬ ರೆಡಿ ಇದ್ದೀರಾ ನೀವು? ಸಂಪಿಗೆ ಕುಟುಂಬಕ್ಕೆ ಚಿತ್ರ ಜಗತ್ತಿನ 1ನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ಈ ನಟಿ ಯಾರು ಅಂತೇಳಿ ಹೇಳ್ಬೇಕು. ಹೇಳ್ತೀರಾ? ಜಯಂತಿ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ಅಥವಾ ತಪ್ಪಾ? ನೋಡೋಣ. ಸರಿಯಾದ ಉತ್ತರ. ಚಿತ್ರ ಜಗತ್ತಿನ 2ನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ಈ 3 ಚಿತ್ರಗಳನ್ನ ನೋಡ್ತಿದ್ದಾಗೆ ಒಂದು ಗೀತೆ ಆಗುತ್ತೆ. ಆ ಗೀತೆ ಯಾವುದು ಅಂತೇಳಿ ಹೇಳ್ಬೇಕು. ಹಂಸವೇ ಹಂಸವೇ ಆಡು ಬಾ. ಹಂಸವೇ ಹಂಸವೇ ಹಾಡು ಬಾ ಅಂತೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ತುಂಬಾ ಸುಲಭ ಇತ್ತಲ್ವಾ? ಕರೆಕ್ಟ್ ಗೆಸ್ ಮಾಡ್ಬಿಟ್ರೆ. ಚಿತ್ರ ಜಗತ್ತಿನ 3ನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ರೌಂಡ್ ಅಪ್ ಮಾಡಿ ಕ್ವಶನ್ ಮಾರ್ಕ್ ಹಾಕಿರುವಂತಹ ನಟ ಯಾರು ಅಂತ ಹೇಳ್ಬೇಕು. ಹೇಳೋದಾ? ಶಿವರಾಜ್ ಕುಮಾರ್. ಶಿವರಾಜ್ ಕುಮಾರ್ ಅಂತೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ಅಥವಾ ತಪ್ಪಾ? ನೋಡೋಣ. ಸರಿಯಾದ 3 ಪ್ರಶ್ನೆಗೆ 3 ಸರಿಯಾದ ಉತ್ತರ ಕೊಟ್ಟು 60 ಅಂಕಗಳನ್ನ ಈ ಒಂದು ರೌಂಡಿಂದ ನೀವು ಪಡ್ಕೊಂಡಿದ್ದೀರಾ. ಕಂಗ್ರಾಟ್ಸ್. ಮಲ್ಲಿಗೆ ಕುಟುಂಬದವರೇ ರೆಡಿ ಇದ್ದೀರಾ? ಮಲ್ಲಿಗೆ ಕುಟುಂಬಕ್ಕೆ ಚಿತ್ರ ಜಗತ್ತಿನ 1ನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ಈ ಬಾಲನಟಿ ಯಾರು ಅಂತೇಳಿ ಹೇಳ್ಬೇಕು. ಬೇಬಿ ಶಾಲಿನಿ. ಬೇಬಿ ಶಾಲಿನಿ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ಅಥವಾ ತಪ್ಪಾ? ನೋಡೋಣ. ಶಾಮಿಲಿ. ಬೇಬಿ ಶಾಮಿಲಿ ಸರಿಯಾದ ಉತ್ತರ. ಚಿತ್ರ ಜಗತ್ತಿನ 2ನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ಈ 4 ಚಿತ್ರಗಳನ್ನ ನೋಡ್ತಿದ್ದಾಗ ಒಂದು ಗೀತೆ ಆಗುತ್ತೆ. ಆ ಗೀತೆ ಯಾವುದು ಅಂತೇಳಿ ಹೇಳ್ಬೇಕು.
ಹೇಳ್ತೀರಾ? ಗೊತ್ತಾಗ್ಲಿಲ್ವಾ? ಬೇರೆ ತಂಡದವ್ರು ಯಾರು? ನಗುವುದೋ ಅಳುವುದೋ ನೀವೇ ಹೇಳಿ. ಎರಡನೇ ತಂಡದವರು ನಗುವುದೋ ಅಳುವುದೋ ನೀವೇ ಹೇಳಿ ಅಂತೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿ, ಚಿತ್ರ ಜಗತ್ತಿನ ಮೂರನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ರೌಂಡ್ ಅಪ್ ಮಾಡಿರುವಂತಹ ನಟಿ ಯಾರು ಅಂತ ಹೇಳಿ ಹೇಳಬೇಕು. ಗೊತ್ತಾಯ್ತಾ? ಬಾಲಿವುಡ್ ಆಕ್ಟ್ರು ಹೆಸರು ಗೊತ್ತಿಲ್ಲ. ಬೇರೆ ತಂಡದವ್ರು ಯಾರಾದ್ರೂ ಹೇಳ್ತೀರಾ? ಒಂದು ಮತ್ತು ಎರಡನೇ ತಂಡದವರು ರವೀನಾ ಟಂಡನ್ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿಯಾದ ಉತ್ತರ. 3 ಪ್ರಶ್ನೆಯಲ್ಲಿ ಒಂದಕ್ಕೆ ಸರಿಯಾಗಿ ಉತ್ತರ ಕೊಟ್ಟಿದ್ರೆ, ಹಾಗಾಗಿ 20 ಅಂಕ ಸಿಗ್ತಾ ಇದೆ ಒಂದು ರೌಂಡಿಂದ. ತುಂಬಾ ಚೆನ್ನಾಗಿ ಟ್ರೈ ಮಾಡಿದೆ. ಉತ್ತರ ಕರ್ನಾಟಕದವರು ರೆಡಿ? ರೆಡಿ. ಉತ್ತರ ಕರ್ನಾಟಕ ಕುಟುಂಬಕ್ಕೆ ಚಿತ್ರ ಜಗತ್ತಿನ ಮೊದಲನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ಈ ನಟ ಯಾರು ಅಂತ ಹೇಳಿ ಹೇಳ್ಬೇಕು. ಸಮಯ ಮುಗಿತಾ ಇದೆ. ಮಾಸ್ಟರ್ ಆನಂದ್. ಮಾಸ್ಟರ್ ಆನಂದ್ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಉತ್ತರ ಕರ್ನಾಟಕದ ಕುಟುಂಬಕ್ಕೆ ಚಿತ್ರ ಜಗತ್ತಿನ ಎರಡನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ಈ 3 ಚಿತ್ರಗಳನ್ನು ನೋಡ್ತಿದ್ದಾಗೆ ಒಂದು ಗೀತೆ ಆಗುತ್ತೆ. ಆ ಗೀತೆ ಯಾವುದು ಅಂತ ಹೇಳಿ ಹೇಳಬೇಕು. ಸಮಯ ಮುಗಿತಾ ಇದೆ. ಮಧ್ಯರಾತ್ರಿಲಿ ಒಂಟಿ ರೋಡಲ್ಲಿ, ಮಧ್ಯರಾತ್ರಿಲಿ ಹೈವೇ ರಸ್ತೆಯಲ್ಲಿ ಒಂಟಿ ಹುಡುಗಿ ನಿಂಗೇನು ಕೆಲಸ. ಮಧ್ಯರಾತ್ರಿಲಿ ಹೈವೇ ರಸ್ತೆಯಲ್ಲಿ ಒಂಟಿ ಹುಡುಗಿ ನಿನಗೇನು ಕೆಲಸ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿಯಾಗಿದೆ ಉತ್ತರ. ಗೆಸ್ ಮಾಡ್ಬಿಟ್ರು ಅಡ್ವೊಕೇಟ್ ಅವ್ರು ಲಾಸ್ಟಿಗೆ. ಕಂಡಿಡ್ಬಿಟ್ರು. ಚಿತ್ರ ಜಗತ್ತಿನ ಮೂರನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ರೌಂಡ್ ಅಪ್ ಮಾಡಿರುವಂತಹ ನಟ ಯಾರು ಅಂತೇಳಿ ಹೇಳಬೇಕು. ಸಮಯ ಮುಗಿತಾ ಇದೆ. ಪವನ್. ಫೈನಲ್ ಉತ್ತರನ? ಪವನ್ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ಅಥವಾ ತಪ್ಪಾ? ನೋಡೋಣ. ದುನಿಯಾ ವಿಜಯ್ ಸರಿಯಾದ ಉತ್ತರ. 3ರಲ್ಲಿ 2ಕ್ಕೆ ಸರಿಯಾಗಿ ಉತ್ತರ ಕೊಟ್ಟಿದ್ದೀರಾ. ಹಾಗಾಗಿ 40 ಅಂಕ ಸಿಗ್ತಾ ಇದೆ ಒಂದು ರೌಂಡಿಂದ. ಓಕೆ, ಇನ್ನು 4ನೇ ಸುತ್ತಿ ಹೋಗೋಣ. ಆದ್ರೆ ಅದಕ್ಕೂ ಮುಂಚೆ ಮೇಡಮ್ ನೀವು ಹಾಡು ಹೇಳ್ತೀನಿ ಅಂತ ಕಾಯ್ತಾ ಇದ್ದೀರಾ? ಹೇಳಿ. ಲಾಲಿ 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 ಶ್ರೀಚಕ್ರಧಾರಿಣಿ ಶಿರಬಾಗಿ ಲಾಲಿ ರಾಜೀವ ನೇತ್ರನಿಗೆ ರಮಣೀಯ ಲಾಲಿ ಹಾಲ್ಗೆನ್ನೆ ಕೃಷ್ಣನಿಗೆ ಹಾಲ್ಗೆನ್ನೆ ಕೃಷ್ಣನಿಗೆ ಹಾಲ್ಜೇಣ ಲಾಲಿ ಜಗವಾಡೋ ಸ್ವಾಮಿಗೆ ಪದಮಾಲೆ ಲಾಲಿ. ಹಾಗೆ ಲಾಲಿ ಲಾಲಿ ಅಂತಿದ್ರೆ 4ನೇ ರೌಂಡ್ ಹೋಗೋದೇ. ಈ ಕಡೆ ನಮ್ಮ ಕಡೆಯಿಂದ ಒಂದು ಸಾಂಗ್ ಹೇಳಿ. ಬಾನಿಗೊಂದು ಎಲ್ಲೆಯಲ್ಲಿದೆ
ನಿನ್ನ ಆಶೆಗೆಲ್ಲಿ ಕೊನೆ ಇದೆ, ಏಕೆ ಕನಸು ಕಾಣುವೆ, ನಿಧಾನಿಸು ನಿಧಾನಿಸು. ಸೊ ಇದೇ ಖುಷಿಯಲ್ಲಿ 4ನೇ ರೌಂಡಿಗೆ ಹೋಗ್ಬಿಡೋಣ ಆಯ್ತಾ? ಎಲ್ಲ ಕುಟುಂಬದವರು ಕೂಡ 4ನೇ ಸುತ್ತಿಗೆ ರೆಡಿ ಇದ್ದಾರೆ. 4ನೇ ಸುತ್ತು ನಟ ಭಯಂಕರ. ನೆರೆಹೊರೆ ಕುಟುಂಬದಿಂದ ಯಾರು ಬರ್ತಾ ಇದ್ದಾರೆ ಆಕ್ಟ್ ಮಾಡ್ತಾರೆ? ಬನ್ನಿ. ನಿಮ್ಮ ಸಮಯ ಈಗ ಶುರು. ಕನ್ನಡ 2 ಪದ, 2ನೇ ಪದ, 2 ಅಕ್ಷರ, 2 ಅಕ್ಷರ. ನೃತ್ಯ, ಹಾಡು, ಡ್ಯಾನ್ಸ್. ಬೊಂಬೆ, 1ನೇದು, ಮೊದಲನೇದು, 3 ಅಕ್ಷರ. ಹಾಡು, ಆಟ, ಆಟ, ಹಾಡು, ಬೊಂಬೆ ಆಟ, ಹಾಡು, ಹಾಡು, ಹಾಡಿನ ಬೊಂಬೆ, 5 ಅಕ್ಷರ. ಬೊಂಬೆ ಕರೆಕ್ಟ್, ಬೊಂಬೆ ಸರಿ ಇದೆ. ಮೊದಲನೇ 3 ಅಕ್ಷರ. ಚಂದನದ ಬೊಂಬೆ, ಆಟ, ಬೊಂಬೆ ಆಟ, ಬಯಲಾಟದ ಬೊಂಬೆ. ಹೀರೋ ಯಾರು ಗೊತ್ತಾ? ನಿಮ್ಮ ಮೊದಲನೇ ಸುಳಿವು ದೊರೆ ಭಗವಾನ್ ನಿರ್ದೇಶನದ ಚಿತ್ರ ಇದು. 2 ಕನಸು. ಅಲ್ಲ, ಚಂದನದ ಗೊಂಬೆ ಅಲ್ಲ, ಸಮಯದ ಗೊಂಬೆ. 2ನೇ ಸುಳಿವು ಮಕ್ಕಳಿಗೆ ಇದು ತುಂಬಾ ಇಷ್ಟ. ಚೌಕಾಬಾರ ಅಲ್ಲ, ಬೊಂಬೆ ಅಂತ 2ನೇ ಪದ. ದೊರೆ ಭಗವಾನ್, ಸಮಯದ ಗೊಂಬೆ. ಬೇರೆ ಯಾರಾದ್ರೂ ಹೇಳ್ತೀರಾ? ಕ್ರಿಕೆಟ್. ಸರಿ, ಹಾಗಾದ್ರೆ ಸರಿಯಾದ ಉತ್ತರ ಏನು ಅಂತ ಹೇಳಿ ಸ್ಕ್ರೀನ್ ಮೇಲೆ ನೋಡೋಣ. ಆಡುವ ಗೊಂಬೆ ಸರಿಯಾದ ಉತ್ತರ. ಕನ್ನಡ 2 ಪದ, 2ನೇ ಪದ. ತಾಳಿ, ಮದುವೆ, ಕಲ್ಯಾಣ. ಕಲ್ಯಾಣ, 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 ಮೊದಲನೇ ಪದ. ಪದ. 4. ಶ್ರೀರಾಮ ಕಲ್ಯಾಣ, ವೆಂಕಟೇಶ ಕಲ್ಯಾಣ, ರಾಧಾಕೃಷ್ಣ ಕಲ್ಯಾಣ, ಗಿರಿಜಾ ಕಲ್ಯಾಣ, ರಾಮನ ಸೀತಾರಾಮ ಕಲ್ಯಾಣ, ಸೀತಾರಾಮ ಕಲ್ಯಾಣ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿಯಾಗಿದೆ. ನಿಮ್ಮ ಸಮಯ ಈಗ ಶುರು. ಕನ್ನಡ 2 ಪದ, 2nd ಪದ, 2 ಅಕ್ಷರ. ಮನೆ, ಗೋಪುರ, ಬೆಟ್ಟ, ಪರ್ವತ, ಗಾಳಿ, ಗೋಪುರ, ಮನೆ. 1ನೇದು, ಮೊದಲನೇ ಪದ 3 ಅಕ್ಷರ. 3 ಅಕ್ಷರ. ಲಾಲಿ ಮನೆ, ಹೇಳ್ತೀನಿ. ಮಡಿಲ ಮನೆ, ತಾಯಿಯ ಮನೆ, ತಾಯಿಯ ಮನೆ. ಪರ್ಯಾಯ ಪದ ಹೇಳು, ಅದಕ್ಕೆ ಸಮಾನಾರ್ಥಕ ಪದ. ತವರು ಮನೆ, ಮಗು, ತಾಯಿ, ಅಮ್ಮನ ಮನೆ, ಅಮ್ಮನ ಮನೆ. ಅಮ್ಮನ ಮನೆ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ನೋಡೋಣ ಸರಿನಾ ಅಂತ ಹೇಳಿ. ಸರಿಯಾಗಿದೆ. 3ರಲ್ಲಿ 2ಕ್ಕೆ ಸರಿಯಾಗಿ ಗೆಸ್ ಮಾಡಿದ್ರೆ, ಹಾಗಾಗಿ 40 ಅಂಕ ಸಿಗ್ತಾ ಇದೆ 1 ರೌಂಡಿಂದ. ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ರೆ. ಬನ್ನಿ. ನಿಮ್ಮ ಸಮಯ ಈಗ ಶುರು ಆಗ್ತಾ ಇದೆ. ಮಾತು. ಎಷ್ಟಕ್ಷರ?
ಮಾತಾಡೋಗಿಲ್ಲ. ಗೊತ್ತಿಲ್ಲ. ನಾನು ಯಾರು? ನಾನು ಮಾತಲ್ಲಿ ಎಲ್ಲಿ ಮಾತಾಡು. ನನ್ನ ಮಾತು. ನನ್ನ ಮಾತು. ನಾನು ಯಾರು? ಫಿಲಂ, ಸಿನಿಮಾ. ನಿಮ್ಮ ಮೊದಲನೇ ಸುಳಿವು ನೋಡೋಣ. ಹರಿಪ್ರಿಯ ನಟನೆಯ ಸಿನಿಮಾ ಇದು. ಇನ್ನು ಎರಡನೇ ಸುಳಿವು ಪರಭಾಷಿಕರು ಹಾಗೆ ಹೇಳುತ್ತಾರೆ. ಬೇರೆ ಯಾರು ಹೇಳ್ತೀರಾ ಉತ್ತರನ? ಕಾಣಿಸ್ಲೇ ಇಲ್ಲ ನಮಗೆ, ಆ್ಯಕ್ಟಿಂಗ್ ಕಾಣಿಸ್ಲಿಲ್ಲ. ಸರಿ, ಸರಿಯಾದ ಉತ್ತರ ಏನು ಅಂತ ಹೇಳಿ ಸ್ಕ್ರೀನ್ ಮೇಲೆ ನೋಡೋಣ. ಕನ್ನಡ ಗೊತ್ತಿಲ್ಲ ಹೇಳಿದ್ರಿ. ಕನ್ನಡ ಅದನ್ನ ಬಿಟ್ಬಿಟ್ರಿ. ನಿಮ್ಮ ಸಮಯ ಈಗ ಶುರು. ಅಜ್ಜಿ ಕನಸುಗಳು. ಮೂಕಜ್ಜಿಯ ಕನಸುಗಳು. ಮೂಕಜ್ಜಿಯ ಕನಸುಗಳು ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ನೋಡೋಣ ಸರಿನಾ ಅಂತ ಹೇಳಿ. ಸರಿಯಾಗಿದೆ. ನಿಮ್ಮ ಸಮಯ ಈಗ ಶುರುವಾಗ್ತಿದೆ. ತಾಳಿ, ಕರಿಮಣಿ, ಇಲ್ಲ, ಬಂಡ, ಬಂಧನ, ಹೇಳಾಗಿಲ್ಲ. ಬ್ಯಾಚುಲರ್, ಬ್ರಹ್ಮಚಾರಿ. ಬ್ರಹ್ಮಚಾರಿ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿಯಾಗಿದೆ. ಮಲ್ಲಿಗೆ ಕುಟುಂಬದಿಂದ ಯಾರು ಬರ್ತಾ ಇದ್ದೀರಾ? ಬನ್ನಿ. ನಿಮ್ಮ ಸಮಯ ಈಗ ಶುರು. ಕನ್ನಡ 2 ಪದ. ಮೊದಲನೇದು 2 ಅಕ್ಷರ. 2 ಅಕ್ಷರ. ಸಮನಾರ್ಥಪದ ಏನು ಹೇಳ್ತಾರೆ ಹೇಳ್ತಾವ. ಪ್ರೇಮ, ಪ್ರೀತಿ, ಪ್ರಣಯ. ಇಂಗ್ಲಿಷ್ ಲವ್. 2 ಅಕ್ಷರ. ದೇವರು. ಮಾತಾಡೋಗಿಲ್ಲ. ಆಕ್ಷನ್ ಸ್ಟೋರಿ. ಲವ್ ಸ್ಟೋರಿ. ಗಾಡ್, ದೇವರು. ಆಶೀರ್ವಾದ. ಆಶೀರ್ವಾದಕ್ಕೆ ಏನಂತಾರೆ? ಲವ್. ಮೊದಲನೇ ಆಪ್ಷನ್ ತರುಣ್ ನಟನೆಯ ಸಿನಿಮಾ ಇದು. ಲವ್ ಸ್ಟೋರಿ. ಲವ್ ಗುರು. ಲವ್ ಗುರು. ಲವ್ ಗುರು ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿಯಾಗಿದೆ. ನಿಮ್ಮ ಸಮಯ ಈಗ ಶುರು ಆಗ್ತಾ ಇದೆ. ಮಾತಾಡೋದಿಲ್ಲ, ಜಸ್ಟ್ ಆಕ್ಷನ್. ಕನ್ನಡ 5 ಅಕ್ಷರ. ಒಂದೇ ಪದ. ಹೆಣ್ಣು. ಎರಡನೇದು ಸಭೆ. ಏನೇನು ಹೇಳ್ತಾರೆ ಇನ್ನು ಅದು ಕೇಳ್ತಾವೆ.
ಸೀರೆ. ಹೆಣ್ಣಿಗೆ ಎರಡನೇದು. 2 ಅಕ್ಷರದ್ದು. ಹೇಳಿ ಹೇಳಿ ಏನಂತ ಹೇಳಿ. ರಂಗೋಲೆ. ರಂಗ ರಂಗ ರಂಗ್ ರಂಗ 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 ರಂಗನಾಯಕಿ. ರಂಗನಾಯಕಿ ಅಂತೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿಯಾಗಿದೆ. ನಿಮ್ಮ ಸಮಯ ಈಗ ಶುರುವಾಗ್ತದೆ. 2 ಪದ. ಮೊದಲನೇದು 2 ಅಕ್ಷರ. ಎರಡನೇ 4 ಅಕ್ಷರ. ಮನೆ. 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 ಪೈಸಾ. ಹಣ. ಮನೆ, ದುಡ್ಡು, ಹಣ, ಪೈಸಾ. ಕಳ್ಳ. ಮನೆ. ಹೆಣ್ಣು. ಮಕ್ಕಳು. ಮನೆ. ಹಣ. ಲಕ್ಷ್ಮಿ. ಇನ್ನು ಮೊದಲನೇ ಸುಳಿವು, ಮನೆ ಮುಂದೆ ಆ ಬೋರ್ಡ್ನ ನೀವು ನೋಡ್ಬೋದು. ಮಹಾಲಕ್ಷ್ಮಿ. ಎರಡನೇ ಸುಳಿವು, ಸಾಧು ಕೋಕಿಲ ನಟನೆಯ ಸಿನಿಮಾ ಇದು. ಮನೆ ಮುಂದೆ ಬೃಂದಾವನ. ಬೇರೆ ಯಾರಾದ್ರೂ ಹೇಳ್ತೀರಾ? ಮನೆ ಖಾಲಿ ಇದೆ. ಸರಿಯಾದ ಉತ್ತರ ಏನು ಅಂತ ಹೇಳಿ ಸ್ಕ್ರೀನ್ ಮೇಲೆ ನೋಡೋಣ. ಮನೆ ಮಾರಾಟಕ್ಕಿದೆ. ಮಾರಾಟಕ್ಕಿದೆ. ಸರಿ, 3 ಪ್ರಶ್ನೆಯಲ್ಲಿ 2ಕ್ಕೆ ಸರಿಯಾಗಿ ಉತ್ತರ ಹೇಳಿದ್ದೀರಾ. ಒಂದು ಕ್ಲೂ ತಗೊಂಡು ಹೇಳಿರೋದ್ರಿಂದ 35 ಅಂಕ ಸಿಗ್ತಾ ಇದೆ ಈ ಒಂದು ರೌಂಡಿಂದ. ಲಾಸ್ಟ್ ಕುಟುಂಬದವ್ರು ಯಾರು ಬರ್ತಾ ಇದ್ದಾರೆ ಆಕ್ಟ್ ಮಾಡೋದಕ್ಕೆ? ಬನ್ನಿ. ನಿಮ್ಮ ಸಮಯ ಈಗ ಶುರು. ಜಸ್ಟ್ ಆಕ್ಷನ್, ಮಾತಾಡೋಗಿಲ್ಲ. ಕನ್ನಡ ಫಿಲ್ಮ್. ಮಾತಾಡೋಗಿಲ್ಲ. ಮಯೂರ. ಮಯೂರ. ರಾಜ. ರಾಜ. ಅರಸ. ಅರಸು. ಅರಸ. ಸೈನಿಕ. ಖಡ್ಗ. ಸಾರಥಿ. ಇದು ಬೇರೆ 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 ಮಾಡಿ. 3 ಅಕ್ಷರ. 3 ಅಕ್ಷರ. ಖಡ್ಗ. ಹಾಂ, ಒಂದೇ ಪದ 3 ಅಕ್ಷರ. ಒಂದೇ ಪದ 3 ಅಕ್ಷರ. ಹಾಂ. ಅರಸು. ಯುದ್ಧ. ಅವ್ರು ಆಕ್ಷನ್ ಮಾಡಿ ತೋರಿಸ್ತಾ ಇದ್ದಾರೆ. ಅದ್ರ ಮೇಲೆ ಚುಚ್ಚೋದು. ಮೊದಲನೇ ಸುಳಿವು, ಶಿವರಾಜ್ ಕುಮಾರ್ ನಟನೆಯ ಸಿನಿಮಾ ಇದು. ಟಗರು. ಇನ್ನು ಎರಡನೇ ಸುಳಿವು, ರಕ್ಷಣೆಗೆ ಅದು ಬೇಕು. ಕವಚ. ಕವಚ. ಕವಚ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿಯಾಗಿದೆ. ಸುಳಿ ತಗೊಂಡು ಹೇಳಿರೋದ್ರಿಂದ 10 ಅಂಕ ಸಿಗ್ತಾ ಇದೆ. ನಿಮ್ಮ ಸಮಯ ಈಗ ಶುರು ಆಗ್ತದೆ. 2 ಅಕ್ಷರ. 2. ಹಾಂ, ಮೊದಲನೇದು 3. ಹಾಂ, ಎರಡನೇದು 1 2. ಹಾಂ, 5 ಟೋಟಲ್. ಕವಲುದಾರಿ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿಯಾಗಿದೆ.
ಪದ 3 ಅಕ್ಷರ. ಮೊದಲನೇದು, ಎರಡನೇದು 2 ಅಕ್ಷರ. 5 ಅಕ್ಷರ ಟೋಟಲು. ಬಳ್ಳಿ. ಅಜ್ಜಿ. ಕನ್ನಡಕ. 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 ಬೇರೆ ಪದ. ಸೈನಿಕ. ಗಾಂಧೀಜಿ. ಗಾಂಧೀಜಿ. ಎರಡನೇದು. ಓಕೆ, ಒಂದೇ ಪದ. ಗಾಂಧೀಜಿ. ಮಾತಾಡೋಗಿಲ್ಲ. ಓಕೆ. ಗಾಂಧೀಜಿ. ಚಿಕ್ಕ ಹುಡುಗ ಆಯ್ತು. ನರೇಂದ್ರ. ಇದು ಗಾಂಧೀಜಿ. ಬಾಪೂಜಿ. ಇನ್ನೊಂದ್ಸರಿ ತೋರಿಸಿ. ಕರೆಕ್ಟ್ ಆಕ್ಟ್ ಮಾಡ್ತಾ ಇದ್ದಾರೆ, ನೀವು ಗೆಸ್ ಮಾಡ್ಬೇಕು ಇವಾಗ. ಗಾಂಧೀಜಿ. ಓಕೆ, ಅಲ್ಲ, ಬಾಪೂಜಿ. ಮೊದಲನೇ ಸುಳಿವು ಪಿ ಶೇಷಾದ್ರಿ ನಿರ್ದೇಶನದ ಸಿನಿಮಾ ಇದು. ಇನ್ನು ಎರಡನೇ ಸುಳಿವು ಮಹಾತ್ಮನ ಬಾಲ್ಯದ ಬಗ್ಗೆ ಬಂದಿರುವಂತಹ ಸಿನಿಮಾ ಇದು. ಬಾಲಗಾಂಧೀಜಿ. ಬಾಲಗಾಂಧೀಜಿ. ಸರಿಯಾದ ಉತ್ತರ ಏನು ಅಂತ ಹೇಳಿ ಸ್ಕ್ರೀನ್ ಮೇಲೆ ನೋಡೋಣ. ಮೋಹನ್ ದಾಸ್. ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ವಿ. ಸೊ 3ರಲ್ಲಿ 2ಕ್ಕೆ ಸರಿಯಾಗಿ ಉತ್ತರ ಕೊಟ್ಟಿದ್ರೆ, ಆದರೆ ಕ್ಲೂ ತೊಗೊಂಡು ಹೇಳಿರೋದ್ರಿಂದ 30 ಅಂಕ ಸಿಗ್ತಾ ಇದೆ. ವೆಲ್ ಪ್ಲೇಡ್. ಈಗ 4 ಸುತ್ತು ಆಯಿತು, 4 ಕುಟುಂಬಗಳದ್ದು. ಈಗ ಯಾರ್ಯಾರಿಗೆ ಎಷ್ಟೆಷ್ಟು ಅಂಕ ಬಂದಿದೆ ಅಂತ ಹೇಳಿ ನೋಡೋಣ. ಮೊದಲನೇ ತಂಡ ನೆರೆಹೊರೆ ಕುಟುಂಬ. ಇವರಿಗೆ ಬಂದಿರುವಂಥ ಅಂಕಗಳು ಎಷ್ಟು ನೋಡೋಣ. 140 ಅಂಕಗಳು ಬಂದಿದೆ. ಹಾಗೆ ಇನ್ನು ಸಂಪಿಗೆ ಕುಟುಂಬದ ಅಂಕಗಳು ಎಷ್ಟು ಅಂತ ಹೇಳಿ ನೋಡೋಣ. 140 ಅಂಕಗಳು. ಇನ್ನು ಮಲ್ಲಿಗೆ ಕುಟುಂಬದ ಅಂಕಗಳು ಎಷ್ಟು ಅಂತ ಹೇಳಿ ನೋಡುವ ಸಮಯ. 75 ಅಂಕಗಳು ಬಂದಿದೆ. ಹಾಗೆ ಇನ್ನು ಉತ್ತರ ಕರ್ನಾಟಕದವರು, ನಿಮ್ಮ ಕುಟುಂಬಕ್ಕೆ ಎಷ್ಟು ಅಂಕ ಬಂದಿದೆ ಅಂತ ಹೇಳಿ ನೋಡೋಣ. 150 ಅಂಕಗಳು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಸಿನಿ ಕ್ವಿಜ್ ಕಾರ್ಯಕ್ರಮ ಎಷ್ಟು ಮನೋರಂಜನೀಯವಾಗಿತ್ತು ಅಂತ ಹೇಳಿ. ಹಾಗೆ ನಮ್ಮ ಕಾರ್ಯಕ್ರಮವನ್ನು ತುಂಬ ಒಪ್ಕೊಂಡಿದ್ದೀರಾ. ಸೊ ಇನ್ನು ಕೇಳ್ತಾ ಇರ್ತೀರಾ ಸೋಷಿಯಲ್ ಮೀಡಿಯಾದಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದು ಹೇಗೆ ಅಂತ ಹೇಳಿ. ಅದಕ್ಕೆ ನೀವು ಮಾಡಬೇಕಾಗಿರೋದಿಷ್ಟೇ, ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ಇಮೇಲ್ ಐಡಿಗೆ ನಿಮ್ಮ ವಿವರವನ್ನು ಕಳಿಸಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಶುಭರಾತ್ರಿ, ನಮಸ್ಕಾರ.